ಭೇಟಿ ನಿರಾಕರಿಸಿದ ವಿದ್ಯಾರ್ಥಿನಿಯನ್ನ ಪಾಗಲ್ ಪ್ರೇಮಿ ಹೊತ್ತೊಯ್ದಿದ್ದಾರೆ. ಹಾವೇರಿಯ ಬೋರ್ಡ್ ಪೋಸ್ಟ್ ಆಫೀಸ್ ಬಳಿ ನಡೆದಿದ್ದು, ನಿನ್ನೆ ಕಾಲೇಜಿಗೆ ತೆರಳುತ್ತಾ ಇದ್ದಾಗ B.Ed ವಿದ್ಯಾರ್ಥಿನಿಯನ್ನ ವಿಷ್ಣು ತಗಡಿನ ಮನಿ ಎಂಬಾತ ಕಿಡ್ನಾಪ್ ಮಾಡಿದ್ದಾರೆ. ಆದರೆ ಬಳಿಕ ಪೊಲೀಸರಿಗೆ ವಿಷಯ ತಿಳಿತಾ ಇದ್ದಂತೆ ಯುವತಿಯನ್ನ ಮೋಟೆಬೆನ್ನೂರು ಬಳಿ ಬಿಟ್ಟು ಆರೋಪಿ ಎಸ್ಕೇಪ್ ಆಗಿದ್ದಾರೆ. ತಡರಾತ್ರಿವರೆಗೂ ಮಲ್ಪೆ ಪಡುಕೆರೆ ಬೀಚ್ನಲ್ಲಿ ಇದ್ದ ಯುವಕ ಯುವತಿಯರನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಡರಾತ್ರಿ 2 ಗಂಟೆ ವೇಳೆ ಬೀಚ್ನಲ್ಲಿ ಇದ್ದ ಯುವಕ ಯುವತಿಯರಿಗೆ ಜಾಗ ಖಾಲಿ ಮಾಡುವಂತೆ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿರುವ ವಿಡಿಯೋ ವೈರಲ್ ಆಗಿದೆ. ದಿನೇ ದಿನೇ ಭೀಮಾ ನದಿ ಕಲುಷಿತವಾಗ್ತಾ ಇದ್ದು, ಯಾದಗಿರಿ ಜನರು ಅದೇ ನೀರನ್ನ ಸವಿಯುವ ಸ್ಥಿತಿ ಎದುರಾಗಿದೆ. ಇದೇ ಯಾದಗಿರಿ ನಗರದ ಪ್ರತಿಯೊಂದು ಚರಂಡಿಯ ನೀರು ಭೀಮಾ ನದಿಗೆ ಸೇರ್ತಾ ಇದೆ. ಆದ್ರೆ ಚರಂಡಿ ನೀರನ್ನ ಶುದ್ಧೀಕರಿಸಿ ಜನರಿಗೆ ಪೂರೈಸಲಾಗ್ತಾ ಇದೆ. ಚರಂಡಿ ನೀರು ನದಿಗೆ ಸೇರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ನೀರನ್ನ ಜನರಿಗೆ ಸರಬರಾಜು ಮಾಡಲಾಗುತ್ತೆ. ಆದ್ರೆ ಇದು ದುರಂತ ಅಂತಾನೆ ಹೇಳಬಹುದು. ಹೊಸಕೋಟೆಯಲ್ಲಿ 600 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಚನ್ನಭೈರೇಗೌಡ ಕ್ರೀಡಾಂಗಣದ ತೆರೆದ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಾರ್ಜ್ ಮುನಿಯಪ್ಪ, ಶಾಸಕ ಶರತ್ ಬಚ್ಚೇಗೌಡ ಉಪಸ್ಥಿತರಿದ್ದರು. ಸಿಎಂ ಸಿದ್ದರಾಮಯ್ಯಗೆ ಬೆಳ್ಳಿ ಕಿರೀಟ ಹಾಕಿ ಸನ್ಮಾನಿಸಿದ ಶರತ್ ಬಚ್ಚೇಗೌಡ ಡಿಸಿಎಂ ಡಿಕೆಗೂ ಬೆಳ್ಳಿ ಕಿರೀಟ ಗಿಫ್ಟ್ ನೀಡಿದರು. ಮೈಸೂರು ಬಿಜೆಪಿ ಟಿಕೆಟ್ ಹೆಸರು ಕೇಳ್ತಿರುವ ಮಧ್ಯೆಯೇ ಶೃಂಗೇರಿ ಮಠಕ್ಕೆ ಯದುವೀರ್ ಒಡೆಯರ್ ಭೇಟಿ ನೀಡಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಶೃಂಗೇರಿ ಶ್ರೀಮಠಕ್ಕೂ ಮೈಸೂರು ಸಂಸ್ಥಾನಕ್ಕೂ ಅವಿನಾಭಾವ ಸಂಬಂಧವಿದ್ದು ಹಲವು ಕಾರ್ಯಕ್ರಮಗಳಿಗೆ ಶೃಂಗೇರಿಗೆ ಭೇಟಿ ನೀಡುತ್ತಿದ್ದರು. ಆದರೆ ಬಿಜೆಪಿ ಅಭ್ಯರ್ಥಿ ಅಂತ ಹೇಳುತ್ತಿರುವಾಗಲೇ ದೇಗುಲಕ್ಕೆ ಭೇಟಿ ನೀಡಿದ್ದು ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಮಾರಾಟ ಮಾಡುತ್ತಿರುವ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯನ್ ಮಾದರಿಗಳಲ್ಲಿ ಆರೋಗ್ಯಕ್ಕೆ ಮಾರಕವಾದ ಅಂಶ, ಬಣ್ಣ ಸೇರಿದಂತೆ ವ್ಯಸನಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ. ಹೀಗಾಗಿ ಈ ಅಸುರಕ್ಷಿತ ವಸ್ತುಗಳ ಬಳಕೆಗೆ ಆರೋಗ್ಯ ಇಲಾಖೆ ನಿರ್ಬಂಧ ಹೇರಲು ಮುಂದಾಗಿದೆ. ಈ ಬಗ್ಗೆ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದು, ಗೋಬಿ ಮತ್ತು ಕಾಟನ್ ಕ್ಯಾಂಡಿಗೆ ನಿರ್ಬಂಧ ಹೇರುವ ಸಾಧ್ಯತೆ ಇದೆ.